ಅದೇ ಏನು ಇತ್ತೀಚೆಗೆ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾನು ಪೋಸ್ಟ್ ಹಾಕಿದ್ದೆ, ಅದಕ್ಕೊಬ್ಬರು DK ಗೌಡ 8456 ಅನ್ನೋ ಒಂದು ಫೇಕ್, ಅಂದರೆ ನಂಗೆ ಗೊತ್ತಿರಲಿಲ್ಲ ಅದು ಫೇಕ್ ಅಂತ ಅನ್ನೋ ಒಂದು ಪ್ರೊಫೈಲಿಂದ ನನಗೆ ತುಂಬ ಕೆಟ್ಟದಾಗಿ ಕಾಮೆಂಟ್ ಬಂದಿತ್ತು. ನಾನು ಅದನ್ನು ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿದ್ದೆ. ಇವತ್ತು ಅದು ಕಂಪ್ಲೇಂಟ್ ಫೈಲ್ ಮಾಡಿದ್ನ ಮೊನ್ನೆ, ಈಗ ಒಂದು 3-4 ಡೇಸಿಂದನೂ ಬಂದಿದ್ವಿ, ಅದು ಇನ್ನೊಂದು ಸ್ವಲ್ಪ ವೆರಿಫಿಕೇಷನ್ ಬೇಕಿತ್ತು ಅಂತ. ಅದು ಎಲ್ಲ ಮಾಡಿ ಅವರು ನ್ಯಾಯಬದ್ಧವಾಗಿ ಪೊಲೀಸವರು ತನಿಖೆ ನಡೆಸಿ ಇವತ್ತು ಯಾವ ಒಂದು ID-ಯಿಂದ ಯಾವ ಒಂದು ಇದರಿಂದ ನನಗೆ ಆ ಕಮೆಂಟ್ ಬಂದಿದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಅಂದರೆ ಆ ವ್ಯಕ್ತಿ ಅಕೌಂಟ್ ಅಲ್ಲ, ಅದು ಇನ್ನೊಬ್ಬರು ವ್ಯಕ್ತಿ ಆ ಹೆಸರಲ್ಲಿ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನಮಗೆ ಕಮೆಂಟ್ ಮಾಡಿರೋದು. ಈಗ ಫೇಕ್ ಅಕೌಂಟಿಗೆ ಬಂದಿದೆ, ಆದರೂ ಸಹ ಇಲ್ಲೊಂದು ಕಡೆ ಸಮಾಜಮುಖಿ ಕೆಲಸ ಮಾಡೋದು ಈ ಥರ ಆದರೆ ಮಹಿಳೆಯರಿಗೆ ಬೇರೆ ಥರ ಭಾವನೆಗಳು ಇನ್ನೂ ಮೂಡ್ತವೆ ಅಂತ ಅನಿಸುತ್ತಲ್ಲ. ಅದಕ್ಕೋಸ್ಕರನೇ ಇವತ್ತು ಮೀಡಿಯಾ ಮುಂದೆ ಬಂದಿದ್ದು ಕಾರಣ, ಅಂದರೆ ಪೊಲೀಸ್ ಅವ್ರ ಹತ್ರ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಬೇಕು ಅನ್ನೋ ಕಾರಣನೇ ಇದು. ಬಿಕಾಸ್ ನಾನು ಮಾಡ್ತಿದ್ದೆ ಸಮಾಜಮುಖಿ ಕೆಲಸ, ನಾನು ಮಾಡ್ತಿದ್ದ ಕೆಲಸಕ್ಕೂ ಅಲ್ಲಿ ಬಂದಿದ್ದ ಕಮೆಂಟ್ಗೂ ಒಂದಕ್ಕೂ ಸಂಬಂಧನೇ ಇರಲಿಲ್ಲ. ಆಮೇಲೆ ಇದು ಅದೇ ಹೇಳಿದ್ನಲ್ಲ ಅವತ್ತು ತಮ್ಮಗಳ ಮೀಡಿಯಾದಲ್ಲೂ ಹೇಳಿದ್ದೀನಿ, ಇದೊಂದು ಕಮೆಂಟ್ ಅಂತ ಸುಮ್ಮನೆ ಆದರೆ ಇದೇ ಇನ್ನೂ ಹೆಚ್ಚಾಗಿ ಹೋಗ್ತದೆ. ಆಮೇಲೆ ಇದು ಇವಾಗ ಕಾಮನ್ ಆಗಿಬಿಟ್ಟಿದೆ, ಒಂಥರ ಎಲ್ಲರಿಗೂ ತುಂಬ ಇದು ಬೇಜಾರು ಆಗ್ತದೆ. ಯಾರು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ, ಯಾರು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಬಂದವ್ರಿಗೆಲ್ಲ ಇದು ಒಂದು ಏನಂತಾರೆ, ಒಂದು ಟಾಕ್ಸಿಕ್ ಎನ್ವೈರ್ನ್ಮೆಂಟ್ ಥರನೇ ಕ್ರಿಯೇಟ್ ಮಾಡ್ತಿದ್ದಾರೆ. ಸುಮ್ಮನೆ ಯಾವುದಾದ್ರು ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡೋದು, ಯಾವುದಾದ್ರು ಅವ್ಯವಾಚ್ಯ ಶಬ್ದಗಳನ್ನ ಯೂಸ್ ಮಾಡಿಕೊಂಡು ನಿಂದಿಸೋದು, ಇದು ತುಂಬಾ ಜಾಸ್ತಿ ಆಗ್ತಿದೆ. ನಾವು ಆ ಥರ ನಿಮ್ಗೆ ಅವತ್ತು ಹೇಳಿದೆ, ಇಂಥ ಶಬ್ದಗಳಾಗಿರ್ಬೋದು ಈ ಥರ ಎಲ್ಲ ನಾವೇನು ಕೇಳ್ಕೊಂಡು ಬಂದಿರಲ್ಲ, ಅಂಥ ಸಂಸ್ಕಾರ ಇಲ್ದಿರೋ ಮನೆಗಳಿಂದ ಬಂದಿರಲ್ಲ. ಅವರು ಯಾರು ನಮ್ಗೆ ಗೊತ್ತಿಲ್ಲ, ಪರಿಚಯ ಇಲ್ಲ, ನಾವು ಮಾಡೋ ಕೆಲಸಕ್ಕೂ ಅವ್ರ ಕಮೆಂಟ್ಗೂ ಅದು ಸಂಬಂಧನೇ ಇರಲ್ಲ. ಆವಾಗ ನಮಗೂ ಬೇಜಾರಾಗುತ್ತೆ ಸರ್. ಆಮೇಲೆ ನಮಗೂ ಫ್ಯಾಮಿಲಿ ಇರುತ್ತೆ, ನಮ್ಮ ಮಕ್ಕಳು ಇರ್ತಾರೆ, ನಮಗೆ ಬೇಕಾಗಿರೋರು ಇರ್ತಾರೆ, ಅವ್ರಿಗೆ ನಾನು ಏನು ಮೆಸೇಜ್ ಕೊಟ್ಟಂಗಿರುತ್ತೆ ಇದರಿಂದ ಅಂತ. ಈಗ ಪೊಲೀಸರು ಇದು ಮಾಡಿದ್ದಾರೆ ಮೇಡಮ್, ಕರೆಕ್ಟಾಗಿ ಇದು ಮಾಡಿದ್ದಾರೆ. ಅದೇ ಅವರು ಯಾರು ಆ ವ್ಯಕ್ತಿ ಅಂತ ನನಗೆ ಡಿಸ್ಕ್ಲೋಸ್ ಮಾಡಿದ್ರು ಇವತ್ತು. ಅಂದರೆ ಯಾವ ಅಕೌಂಟಿಂದ ಯಾವ ಮೊಬೈಲ್ ನಂಬರ್ ಏನು ಯೂಸ್ ಮಾಡ್ತಾರೆ, ಸಿಮ್ಮು ಯಾವುದು ಅಂತ ನನಗಿವತ್ತು ಗೊತ್ತಾಗಿದೆ ಸರ್, ಯಾವ ವ್ಯಕ್ತಿ ಅಂತ. ಹಾಂ, ಪೊಲೀಸವರು ಅದೇ FIR ಆಗಿದೆ. ಈಗ ಫರ್ದರು ಆ ವ್ಯಕ್ತಿನ ಈಗ ತನಿಖೆಗೆ ಕರೆಸ್ತಾರಂತೆ ಸರ್. ಅವರು ಕರೆಸಿ ಆ ವ್ಯಕ್ತಿನ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ನನಗೆ ಪೊಲೀಸವ್ರ ಮೇಲೆ ನಂಬಿಕೆ ಇದೆ, ನನಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಆ ವ್ಯಕ್ತಿಯಿಂದ ಅಂತ. ಅದೇ ಇವಾಗೆಲ್ಲ ಕಂಪ್ಲೇಂಟ್ ಆಗಿತ್ತು, FIR ಆಗಿತ್ತು, ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ನಡೆಯೋ ಹಂತದಲ್ಲಿ ಯಾರು ನೊಂದವರಿದ್ದರು, ಅಂದರೆ ವಿಕ್ಟಿಮ್ ಯಾರಿದ್ರು, ಅವ್ರನ್ನ ಕರೆಸಿ ಅವ್ರಿಗೊಂದಷ್ಟು ಮಾಹಿತಿ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸಿದರು. ಅದಕ್ಕೆ ಈ ದಿನ ನಮ್ಮ ಪತ್ನಿಯಾದಂಥ ವರ್ಷ ಅವರು ಸಹ ಬಂದು ಇವತ್ತು ಅವ್ರಿಗೆ ಪೊಲೀಸರಿಗೆ ಏನು ಮಾಹಿತಿ ಬೇಕಿತ್ತು, ಜೊತೆಗೆ ಅವರು ಇವ್ರಿಗೇನು ಮಾಹಿತಿ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದಾರೆ. ಆ ವ್ಯಕ್ತಿ ಇವತ್ತು DK ಗೌಡ ಅಂತ DK ಗೌಡ 8456 ಅಂತ ಒಂದು ಅಕೌಂಟ್, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದರು. ಬಹುಶಃ ಇದನ್ನು ಅವರು ಕಾನೂನು ಪ್ರಕಾರವಾಗಿ ಅವ್ರ ವಿಕ್ಟಿಮ್ಗೆ ಮಾತ್ರ ತಿಳಿಸ್ಲಿಕ್ಕೆ ಸಾಧ್ಯ. ಅದನ್ನು ಬಹುಶಃ ಯಾವ ವ್ಯಕ್ತಿ ಅಂತ ಅವ್ರಿಗೆ ಹೇಳಿದ್ದಾರೆ. ಈಗ ವ್ಯಕ್ತಿ ವಿಚಾರವನ್ನು ನೀವು ಈಗಾಗಲೇ ಅವರು ಹೇಳಿದ್ರು, ವ್ಯಕ್ತಿ ವಿಚಾರ ಅವರೇ ಹೇಳ್ಬೇಕೀಗ, ಯಾಕಂದರೆ ವಿಕ್ಟಿಮ್ ಅವರೇ ಇರೋದ್ರಿಂದ ಅವ್ರಿಗೆ ಹೇಳಿರೋದು. ಅವರು ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಹೇಳಿರೋ ಹೆಸರು ವಿಶ್ವೇಶ್ವರಯ್ಯ, ಸನ್ ಆಫ್ ಮುದ್ದಯ್ಯ ಅಂತ. ಅವ್ರಿಗೆ ಇದು ಟ್ರೇಸ್ ಆಗಿರೋದು ವಿಲ್ಸನ್ ಗಾರ್ಡನ್, ಬೆಂಗಳೂರಿಂದ ವಿಲ್ಸನ್ ಗಾರ್ಡನ್ ಅಂತ ಏರಿಯಾ ಇದೆ ಅಂತೆ, ಅಲ್ಲಿ ಇದು ಟ್ರೇಸ್ ಆಗಿರೋದು ಈ ವ್ಯಕ್ತಿದು. ಅವರು ಫೋನ್ ನಂಬರು, ಅವರ ಜಿಮೇಲ್ ಅಕೌಂಟಿಂದ ಇದು ಟ್ರೇಸ್ ಆಗಿದೆ, ವಿಶ್ವೇಶ್ವರಯ್ಯ ಸನ್ ಆಫ್ ಮುದ್ದಯ್ಯ. ಸೊ
ಅವರು ಬೆಂಗಳೂರು ವಿಲ್ಸನ್ ಗಾರ್ಡನ್ನು ಇವತ್ತು ನೋಟಿಸು ಕಳಿಸಿದ್ದಾರೆ ಪೊಲೀಸರು ಅವ್ರ ಮನೆಗೆ ಇಸ್ಕೊಂಡಿದ್ದಾರಂತೆ ಸೈನ್ ಮಾಡಿ. ಇನ್ನು 3 ಡೇಸಲ್ಲಿ ಅವರು ತನಿಖೆಗೆ ಬರಬೇಕಂತೆ ಪೊಲೀಸ್ ಸ್ಟೇಷನ್ಗೆ. ಸೊ ತನಿಖೆ ಮಾಡಿದ್ಮೇಲೆ ಫರ್ದರ್ ಪ್ರೋಸೆಸ್ಸು ಪೊಲೀಸ್ ಇಲಾಖೆಯಿಂದ ಕಂಟಿನ್ಯೂ ಆಗುತ್ತೆ. ಆದರೆ ನಾನು ಅಬ್ಸರ್ವ್ ಮಾಡ್ದಂಗೆ ನನಗೆ ವೈಯಕ್ತಿಕವಾಗಿ ಇದೇ ಕಮೆಂಟು ನನಗೆ ಬಂದಿರೋದು, ಇದೇ ಒಂದೇ ಕಮೆಂಟ್ ನನಗೆ ಬಂದಿರೋದು ಈ ವ್ಯಕ್ತಿಯಿಂದ. ಹೌದು, ಕರೆಸ್ತಾರೆ. ಆವಾಗಲೇ FIR ಆಗಿದೆ, ನೋಟಿಸು ಕಳಿಸಿದ್ದಾರೆ, ಅವರು ಕಲೆಕ್ಟು ಮಾಡಿದಾರಂತೆ, ಇಸ್ಕೊಂಡು ಸೈನ್ ಮಾಡಿದಾರಂತೆ. ಇನ್ನು 3 ಡೇಸೋ 1 ವೀಕೋ ಏನೋ ಟೈಮ್ ಇದೆ ಅಂತೆ. ಅಷ್ಟರಲ್ಲಿ ಬಂದು ಅವರು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಇನ್ವೆಸ್ಟಿಗೇಷನ್ಗೆ ಅವ್ರು ಹಾಜರಾಗಬೇಕಂತೆ. ಅದು ಪೊಲೀಸವ್ರನ್ನೇ ನೀವು ಕೇಳಿ ಸರ್, ಅವರು ಯಾರು ಅಂತ. ನಿಮ್ಮ ಫ್ಯಾಮಿಲಿಯಲ್ಲೇ ಒಬ್ಬರು ಅಂತ ಮಾಹಿತಿ ಇದೆ. ಅದು ಗೊತ್ತಿಲ್ಲ ಬಿಡಿ. ಅದು ಈ ರೀತಿಯಾದಂಥ ಪದಗಳಲ್ಲಿ ಯಾವುದೇ ಒಬ್ಬ ಮಹಿಳೆಗೆ ನಿಂದಿಸಿದಂಥ ಸಂದರ್ಭದಲ್ಲಿ ಅವ್ರಿಗೆ ಕಡ್ಡಾಯವಾಗಿ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದೆ ಅವರೊಬ್ಬರೇ ಅಲ್ಲ, ಯಾರೂ ಸಹ ಈ ರೀತಿಯಾದಂಥ ಅವಾಚ್ಯ ಶಬ್ದಗಳನ್ನು ಬಳಸಿ ಮಹಿಳೆಯರನ್ನೂ ನಿಂದಿಸಬಾರ್ದು, ಯಾರಿಗೂ ಸಹ ಈ ರೀತಿಯಾದಂಥ ಪದಗಳನ್ನ ಬಳಸಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ನಾನು ಸಹ ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ. ಇವತ್ತು ಈ ಸೋಷಿಯಲ್ ಮೀಡಿಯಾ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಫ್ಯಾಷನ್ ಆಗಿದೆ. ಬಹುಶಃ ಎಲ್ಲೋ ಯಾವುದೋ ಊರಲ್ಲಿ ಕೂತಿರ್ತಾರೆ, ಯಾರಿಗೂ ಸಂಬಂಧಗಳಿರಲ್ಲ, ಏನೂ ಇರೋದಿಲ್ಲ, ಎಲ್ಲೋ ಕೂತ್ಕೊಂಡು ಯಾರೋ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಬಹುಶಃ ನಾವು ಪಾಸಿಟಿವ್ನೇ ಹಾಕಿ ನೆಗೆಟಿವ್ ಹಾಕಿ ನಾವು ಯಾರಿಗೂ ಸಹ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲವೂ ಸಹ ಸ್ಪರ್ಧಾತ್ಮಕವಾಗಿರಬೇಕು. ಅವ್ರು ಏನೇ ಕಮೆಂಟ್ ಮಾಡಿದ್ರೂ ಸಹ ಅದು ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಅವಾಚ್ಯ ಶಬ್ದಗಳನ್ನ ಬಳಸ್ತಕ್ಕಂಥದ್ದು, ಅವಹೇಳನ ಮಾಡ್ತಕ್ಕಂಥದ್ದು, ಯಾವುದೇ ವಿಚಾರದಲ್ಲೂ ಸಹ ಖಾಸಗಿ ಜೀವನವನ್ನು ಚರ್ಚೆ ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲಿ ಬಹುಶಃ ಇವತ್ತು ಬೇರೆ ಬೇರೆ ಹಲವಾರು ವಿಚಾರಗಳಲ್ಲಿ ಸೋಷಿಯಲ್ ಮೀಡಿಯಾ ದುರ್ಬಳಕೆ ಆಗ್ತಾ ಇದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಿಮಗೆ ಏನಾದರೂ ವಿಚಾರಗಳು ಗೊತ್ತಿದ್ದಂಥ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮಾಡಿ, ನೇರವಾಗಿ ಯಾರನ್ನೂ ಸಹ ನಿಂದಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಎಲ್ಲರಿಗೂ ಸಹ ನಮ್ಮ ದೇಶದ ಕಾನೂನಲ್ಲಿ ಇದೆ. ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ನಮ್ಮಂಥವ್ರಿಗೆ, ಆಯ್ಕೆಯಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕನ್ನು ಪ್ರತಿಯೊಬ್ಬ ಸಾರ್ವಜನಿಕನಿಗೂ ಸಹ ನಮ್ಮ ನೆಲದ ಕಾನೂನು ನಿಮಗೆ ಹಕ್ಕುಗಳನ್ನು ಕೊಟ್ಟಿದೆ. ಪ್ರಶ್ನೆ ಮಾಡಿ, ನಿಂದಿಸ್ತಕ್ಕಂಥ ಕೆಲಸ ದಯಮಾಡಿ ಮಾಡಬೇಡಿ. ವಿಶೇಷವಾಗಿ ಮಹಿಳೆಯರನ್ನ ತುಚ್ಛವಾಗಿ ಕಾಣ್ತಕ್ಕಂಥ ಪ್ರವೃತ್ತಿಯನ್ನು ದಯಮಾಡಿ ತಲೆಯಿಂದ ತೆಗೆದುಹಾಕಿ, ಗೌರವಯುತವಾಗಿ ಪ್ರಶ್ನೆ ಮಾಡಿ, ಗೌರವಯುತವಾಗಿ ನಡ್ಕೊಳ್ತಕ್ಕಂಥದ್ದನ್ನ ಎಲ್ಲರೂ ಸಹ ಕಲಿಬೇಕು. ನಾನೊಬ್ಬನೇ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಇವತ್ತು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನಾವು ಬೇರೆಯವ್ರಿಗೆ ಗೌರವವನ್ನು ಕೊಡಬೇಕು. ಕೆಟ್ಟದಿದ್ರೆ ಅದನ್ನ ಖಂಡಿಸೋಣ. ಯಾವ ಪದಗಳಲ್ಲಿ ಖಂಡಿಸ್ಬೇಕು ಆ ಪದಗಳಲ್ಲಿ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವಹೇಳನ ಮಾಡ್ತಕ್ಕಂಥದ್ದು, ಏನೋ ಡಿಫೆಮೇಷನ್ ಮಾಡಿಬಿಡ್ಬೇಕು, ಅವ್ರ ವಿರುದ್ಧ ಮಾಡಿಬಿಡ್ಬೇಕು, ಏನೋ ಚಿತಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾರೂ ಸಹ ಮಾಡಬಾರ್ದು. ಅದು ಯಾವುದೇ ರೀತಿ ಇರಲಿ, ಎಮೋಷ್ನಲಿ ಇರ್ಬೋದು, ಬೇರೆ ಬೇರೆ ಯಾವುದೇ ರೀತಿ ಇರ್ಬೋದು. ಡಿಫಮೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಯಾರೂ ಸಹ ಮಾಡಬಾರ್ದು. ಅದು ಮಹಿಳೆಯರಿಗೆ ಇರ್ಬೋದು, ಸಾರ್ವಜನಿಕ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.